ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಧ್ಯಾಹ್ನ ಪಲಾವ್ ಮಾಡೋಣ ಅಂತ ಪಲಾವ್ಗೆ ರೆಡಿ ಮಾಡಿಕೊಡ್ತಿದ್ದಾರೆ ನಮ್ಮ ಯಜಮಾನರು. ಒಬ್ಬನ ಕೆಲಸಕ್ಕೆ ಇಟ್ಟಿದ್ದೀನಿ. ಸರಿಯಾಗಿ ಕೆಲಸ ಮಾಡಲ್ಲ ಅಂತಾರೆ, ಸರಿಯಾಗಿ ಬರೋದೇ ಇಲ್ಲ ಕೆಲಸಕ್ಕೆ. ಪುಕ್ಸಾಟೆ ಸೊ ನೋಡಿ ಎಲ್ಲ ಕಟ್ ಮಾಡಿಕೊಡ್ತಾಯಿದ್ರು. ಕಿಟಕಿ ಕ್ಲೋಸ್ ಮಾಡಿ, ಬೆಳಕು ಬೀಳ್ತಾ ಇದೆ. ನಿಮ್ಮ ಮುಖ ಕಾಣಿಸ್ತಾ ಇಲ್ಲ. ಎಲ್ಲರೂ ನೋಡ್ಬೇಕು ತಾನೆ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾ ಇದ್ದೀರಾ ಅಂತ. ನೋಡಿ ಸಂಬಳ ಮಾತ್ರ ತಗೋತಾರೆ, ಮತ್ತು ಕೆಲಸ ಮಾಡಲ್ಲ. ಮೊಸರು ಬಜ್ಜಿಗೆ ಎಲ್ಲಿ ಮೊಸರು ಬಜ್ಜಿಗೆ ಇದು ಮಸಾಲೆ, ಪಲಾವ್ ಮಾಡಕ್ ಮಸಾಲೆ, ಇದು ತರಕಾರಿ, ಅದು ಕಸ, ಇದು ನೀರು, ಇದು ಚಾಕು ಶಾರ್ಪ್ ಮಾಡೋದು, ಕೊತ್ತಂಬರಿ ಸೊಪ್ಪು ಇದ್ರಲ್ಲ ಹಾಕಿ ವಾಶ್ ಮಾಡಬೇಕು. ತರಕಾರಿ ಎಲ್ಲ ಬಿಡಿಸಿಟ್ಟಿದ್ದೀನಿ, ಮತ್ತು ನನಗೆ ಹಾಕಿ ಇನ್ನೊಂದು ಸ್ವಲ್ಪ ಹಾಕಿ ನೀವು ಹಾಕಿ ನಾನು ಮಿಕ್ಸಿಗೆ ಹಾಕ್ತೀನಿ. ಸಾಕು. ಸ್ವಲ್ಪ ಮೊಸರು ಬಜ್ಜಿಗೆ ವಾಶ್ ಮಾಡಿಕೊಡ್ತೀನಿ. ಹತ್ರೆಲ್ಲ ಹಾಕಿ ಕೊತ್ತಂಬರಿ ವಾಶ್ ಮಾಡಿಕೊಡ್ತೀನಿ. ಮಾಡೋ ಹೊಟ್ಟೆ ಇರ್ತದೆ. ಎಲ್ಲ ಮಾಡಾಯ್ತು. ನೀವು ತಾನೇ ಅಡುಗೆ ಮಾಡ್ತೀನಿ ಅಂದಿದ್ದು ಇವತ್ತು. ಏನು ಈ ಕಡೆ ಹಂಗೆ ನೋಡ್ತಾ ಇದ್ದೀರಾ? ಕಷ್ಟ. ನಾನು ಹೇಳ್ಕೊಡ್ತೀನಿ. ನಾನು ಏನಕ್ಕಿರೋದು ಹೇಳ್ಕೊಡೋ ಬದಲು ಮಾಡೋರು ಕೂತ್ಕೊಂಡು ಹೇಳ್ಕೊಡೋರೇ ಆಗಿದ್ದಾರೆ ಭೂಮಿ ಮೇಲೆ. ಎಲ್ಲರೂ ಮಾಡೋರು ಯಾರು ಬೇಡ. ನೀವು ತಾನೇ ಅಂದ್ರಿ ನಾನು ಮಾಡ್ತೀನಿ ಇವತ್ತಂತ. ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದು, ಪಲಾವ್ ಮಾಡ್ತೀನಿ ಅಂತಲ್ಲ. ನಿನಗೆ ಯಾವ ಥರ ಬೇಕಾದ್ರೆ ಕಾನೂನು ಉಂಟು ಬದಲಿಸ್ಕೋಬೇಡ. ಹೌದಾ? ಆಯ್ತು, ಮುಕ್ಕಾಲು ಭಾಗ ಮಾಡ್ಕೊಟ್ಟಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಮುಕ್ಕಾಲು ಭಾಗ ಮಾಡಿದಿರ ತಾನೆ, ಇನ್ನೊಂದು ಕಾಲು ಭಾಗ ಮಾಡಿ. ಇನ್ನೊಂದು ಮೇಲೆ ಬರಲ್ಲ ಬರಲ್ಲ ಆಗೋದಿಲ್ಲ. ಸೊ ಅಡುಗೆ ಶುರು ಮಾಡ್ತೀರಾ ಇವಾಗ? ನೀನ್ ಮಾಡ್ಬೇಕು, ನಾನಲ್ಲ ನೀವು. ಇಷ್ಟೆಲ್ಲ ಕಟ್ ಮಾಡಿ ಎಲ್ಲ ಮಾಡ್ಬಿಟ್ಟು ಆದ್ರೂ ನಾನೇ ಮಾಡ್ಬೇಕಾ? ನೀವೇನ್ ಮಾಡ್ತೀರ? ನಾನು ನೋಡ್ತೀನಿ. ಮಿಕ್ಸಿ ಎತ್ಕೊಳ್ಳ ಮಾಡಿ ಬರ್ತೀನಿ. ಕ್ಲೀನ್ ಮಾಡ್ಕೊಂಡ್ ಬರ್ಬೇಕು. ಕಟ್ ಮಾಡಿರೋದಲ್ಲ ಕ್ಲೀನ್ ಮಾಡ್ಬೇಕು ತಾನೆ. ಕ್ಲೀನ್ ಮಾಡ್ಬಿಟ್ಟು ಮಿಕ್ಸಿ ಎತ್ತಿಟ್ಟಿರ್ತೀನಿ. ಹೇಳಲ್ಲ ಸೊ ನೋಡಿ, ಮಿಕ್ಸಿಗೆ ಮಸಾಲೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಕಾಣುತ್ತಿಲ್ಲವೇ? ಸೊ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ ಮತ್ತು ಟೊಮೆಟೊ ಮಿಕ್ಸಿಗೆ ಹಾಕಲ್ಲ. ಸೊ ಫಸ್ಟು ಈರುಳ್ಳಿನ ಹಾಕ್ತೀನಿ. ಪಲಾವ್ ಮಾಡೋದು ತುಂಬ ಸರಿ ತೋರಿಸಿದ್ದೀನಿ, ಆದರೂ ಇನ್ನೊಂದು ಸರಿ ತೋರಿಸ್ತೀನಿ. ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗಿರ್ತೀರಲ್ಲ ಅಂಥವ್ರಿಗೋಸ್ಕರ ಮತ್ತೆ ತೋರಿಸೋದು. ಸೊ ಈರುಳ್ಳಿ, ಇದು ಬಂದು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಇದನ್ನು ಮಿಕ್ಸಿಗೆ ಹಾಕ್ತೀನಿ. ಸ್ವಲ್ಪ ಕಟ್ ಮಾಡ್ಕೊತೀನಿ. ಆಲೂಗಡ್ಡೆ ಬಂದ್ಬಿಟ್ಟಿದೆ, ಇದ್ರ ಜೊತೆಗೆ ಒಂದು 3 ನೋಡಿ. ಸೊ ಇದ್ರಲ್ಲಿ ಹಾಕ್ತೀನಿ. ಮೆಂತ್ಯ ಸೊಪ್ಪು ಹಾಕಿದ್ರೆ ಪಲಾವ್ ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ಹಂಗಾಗಿ ನಾನು ಮೆಂತ್ಯ ಸೊಪ್ಪು ಹಾಕೋದು. ಹಾಗೆ ಇವಾಗ ಪುದೀನೂ ವಾಶ್ ಮಾಡಿಲ್ಲ, ವಾಶ್ ಮಾಡಬೇಕು. ಸೊ ಎಲ್ಲ ವಾಶ್ ಮಾಡಿದ್ದೀನಿ. ಇವಾಗ ಇದರಲ್ಲಿ ಹಾಕ್ತೀನಿ.
ಈಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಹೆಲ್ಪ್ ಮಾಡಿದ್ದಕ್ಕೆ ಬೇಗ ಆಯಿತು, ಇಲ್ಲಾಗಿದ್ರೆ ಎಲ್ಲ ನಾನೇ ಮಾಡಬೇಕು. ಈಗ ರುಬ್ಕೊಂಡಾಗಿದೆ. ಸೊ ಈಗ ರುಬ್ಕೊಂಡಾಗಿದೆ, ಇವಾಗ ಒಗ್ಗರಣೆ ಹಾಕ್ಬಿಡ್ತೀನಿ. ಅವ್ರು ಬರ್ತಾರ ಇವಾಗ ಗೊತ್ತಿಲ್ಲ, ಬಂದರು ಮಾಡ್ತಾರಂತೆ. ಇವತ್ತು ಬೆಳಗ್ಗೆ OTT-ಯಲ್ಲಿ ಸಲಾರ್ ರಿಲೀಸ್ ಆಗಿತ್ತಲ್ಲ, ಆ ಪಿಕ್ಚರ್ ನೋಡ್ತಾ ಇದ್ದೀವಿ. ಇವಾಗ ಅದೇ ಸ್ಟೈಲಲ್ಲಿ ನಾನು ಪಲಾವ್ ಮಾಡ್ತೀನಿ. ಫಸ್ಟ್ ಸ್ಟಾರ್ಟ್ ಮಾಡ್ತೀನ, ಕೊಡೋ ಕೊತ್ತಂಬರಿನ ಏನು ಮಾಡಬೇಕು ಅಂತ ಹೇಳು ಸರಿಯಾಗಿದೆ. ಅದ್ರಲ್ಲೆಲ್ಲ ಕ್ಯಾರೆಕ್ಟರ್ ಹಂಗೆ ಮಾತಾಡುತ್ತಾನೆ. ಹಂಗೆ ಮಾತಾಡ್ತಾರೆ. ನಾವೇನು ಸಲಾರ್ ಮೂವಿನ ಸಲಾರ್ ಪಲಾವ್, ಇದು ಸಲಾರ್ ಪಲಾವ್. ಹೌದಾ? ಇದು ಈರುಳ್ಳಿ, ಇದು ಟೊಮ್ಯಾಟೊ. ತಮಾಷೆಗೆ ಮಾಡ್ತಾ ಇರೋದು. ಆಮೇಲೆ ಇದು ಮೊಸರು ಬಚ್ಚಿಗೆ ಮಾಡಿರೋದು. ಇದಕ್ಕೆ ಮೊಸರು ಹಾಕ್ತೀನಿ. ನಮ್ಮ ಕೈನಾಪಲ್ಲ ಗಂಟಕ್ಕೆ ತಗೊಂಡ್ಬಿಡ್ತದ. ಆಮೇಲೆ ಇವಾಗ ಕುಕ್ಕರ್ ಇಟ್ಟಿದ್ದೀರಲ್ಲ, ಒಂದು ಸ್ವಲ್ಪ ಎಣ್ಣೆ ಹಾಕಿ. ಕುಕಿಂಗ್ ಕ್ಲಾಸ್ ತಗೋತಾ ಇದ್ದೀನಿ ನಮ್ಮ ಯಜಮಾನ್. ತಗೋತೀಯ ಕ್ಲಾಸ್ ಕೊಡ್ತೀನಿ. ಎಷ್ಟು ನೋಡಿ ಎಣ್ಣೆ ಆಯ್ಲು ಬೀಳ್ತಾನೆ ಇಲ್ಲ. ಹಾಕ್ರಿ, ಪ್ರೆಸ್ ಮಾಡ್ರಿ. ನಿನ್ ಥರ ಇದು ಜಿಪ್ನ. ನಾನು ಜಿಪ್ನ ಅಪ್ಪ, ನೀವೇ ಹೇಳೋದು ನಾನು ಜಿಪ್ನಿ ಅಂತ. ಮಸಾಲ ಐಟಮ್ಸ್ ಎರಡು ರೆಡಿ ಇದೆ. ಹಾಕಿ ಮೊದಲು. ಇವಾಗ ಏನೇನಿದೆ ಎಲ್ಲ ಹಾಕಿ. ಸ್ವಲ್ಪ ಹಾಕಿ ಜೀರಿಗೆ, ಸಾಸಿವೆ, ಮತ್ತೆ ಏನಿದೆ ಎಲ್ಲ ಹಾಕೊಂಡು ಹೇಳಿದೆ. ಸೋಂಪು ಹಾಕಿ ಸಿಮ್ಮಲ್ಲಿ ಇಡಿ ಗ್ಯಾಸು. ಸೋಂಪು ಹಾಕ್ರೆ ಎಲ್ಲ ಹಾಕಿ ಪಟ ಅಂತ ಹಾಕಬೇಕು. ಚಕ್ಕೆ, ಲವಂಗ, 2 ಏಲಕ್ಕಿ, ಲವಂಗ, ಇದು 2 ಏಲಕ್ಕಿ ಹಾಕಿ ಆಯ್ತಾ? ಏಲಕ್ಕಿ ಮರಾಠಿ ಮಗು ಇದೆರಡು ಅಷ್ಟೇ. ಆ ಡಬ್ಬಲ್ ಪಲಾವ್ ಎಲ್ಲ ಇದೆ ನೋಡಿ, ಪೀಟಿಂಗ್ ಸ್ಟೋರ್ ಅಂತ ಇದೆಲ್ಲ. ಹಾಕಿ ನೀವು ಬೇಗ ಪಲಾವ್ ಎಲ್ಲ ಹಾಕಿ. ಈರುಳ್ಳಿ ಹಾಕಿ. ಅಲ್ಲಿ ಈರುಳ್ಳಿ, ಈರುಳ್ಳಿ ಆಯಿತು. ಟೊಮೆಟೊ ನೆಕ್ಸ್ಟ್ ಏನು ಹಾಕ್ಬೇಕು? ಹೇಳ್ತಾ ಇರ್ಬೇಕು. ಫ್ರೈ ಆಗ್ಬೇಕು ಬೇಗ. ಅದೇ ನೆಕ್ಸ್ಟ್ ಏನು ಹಾಕ್ಬೇಕು? ಹೇಳ್ತಾರೆ ಫ್ರೈ ಆಗುತ್ತೆ. ಸಣ್ಣದಾಗಿ ಹೈ ಫ್ಲೇಮಲ್ಲಿ ಇರಬೇಕಾ? ಇದು ಹಾಕಿದ್ರಾ? ಅದು ಹಾಕಿಲ್ಲ. ಕಲ್ಲುವ ಹಾಕಿ ಇದು ಹಾಕಿದ್ರೆ ಸಾಕು. ಆಮೇಲೆ ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ ಹೇಳೋದು. ಕಲ್ಲುವ ಹಾಕಿದ್ದೀವಿ, ಈರುಳ್ಳಿ ಹಾಕಿದ್ದೀವಿ, ಟೊಮೆಟೊ ಹಾಕಿದ್ದೀವಿ. ನೆಕ್ಸ್ಟ್ ಫ್ರೈ ಆಯ್ತಾ? ಇದು ಹಾಕ್ತಾ ಇದ್ದೀನಿ. ಆಗಲಿ. ಇದನ್ನು ಇಟ್ಬಿಡಿ. ತೆಗೆದ್ರೆ ಅಲ್ಲಲ್ಲಿ ಇಟ್ಬಿಡ್ಬೇಕು. ಏನು ಜಾಸ್ತಿ ಮಾಡೋದು ಇದು? ನಾನು ಮಾಡ್ತಾ ಇರೋದು ಧರ್ಮಕ್ಕೆ. ಹೌದಾ? ನಾನು ದಿನ ಮಾಡ್ತೀನಿ ಅದು. ಅದು ಅಧರ್ಮ. ಮಸಾಲೆ ವೈಟಾ ಗ್ರೀನಾ ಪಲಾವ್? ಗ್ರೀನ್. ಅಥವಾ ವೈಟ್ ಅಂದರೆ ವೈಟ್ ಇಲ್ಲ. ವೈಟ್ ಮಾಡ್ತೀನಿ ಅಂದರೆ ಬೇಡ ಅಂತಾರಲ್ಲ. ನಾಳೆ ಹೈದ್ರಾಬಾದ್ ಬಿರಿಯಾನಿ ಬೇಕಂದ್ರಲ್ಲ. ಎಷ್ಟಿಗೆ?
ಸ್ವಲ್ಪ ಇದು ಅಲ್ಲಿ ಬಿಟ್ಟು ನಾನು ನೀರು ಹಾಕ್ತೀನಿ. ಅರ್ಶಿನ ಪುಡಿ ಅಲ್ಲಿ ಎದುರುಗಡೆ ಇದ್ರು ಕಾಣಿಸಲ್ಲ. ಸಾಂಬಾರ್ ಪೌಡರ್ ತೆಗಿತಾರೆ ಹೋಗ್ಬಿಟ್ಟು. ಅರ್ಶಿನ ಪುಡಿ ಅರಿಶಿನ ಕುಂಕುಮ ಸಾಕು ಹಾಗೆ ಸಾಕು. ನೀರು ಸಾಕು ಅಂತ ಹಾಕಿದ್ರೆ ನಾಲ್ಕು ಕುಂಕುಮಕ್ಕೆ 4 ಎಕ್ಸ್ಟ್ರಾ ಹಾಕುತ್ತಾರೆ ಮತ್ತೆ. ಮಿಕ್ಸ್ ಇವಾಗ ಏನು ನೂಡಲ್ಸ್ ಹಾಕ್ಬೇಕಾ? ನೂಡಲ್ಸ್ ಬೇಕಾರಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ. ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಇವಾಗಲೇ ಘಮ ಅಂತ ಇದೆ ಅಲ್ವಾ? ನಾನು ಮಾಡಿದ್ರೇನೆ ಹಂಗೆ ಆಗತ್ತಂತಂದ್ರೆ. ಹಲೋ 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 ಯಾರು? ನೀವು ಮಾಡಿದ್ರೆ ಹಂಗಾಗುತ್ತಾ? ನಿಂತ್ಕೊಂಡು ಹೇಳ್ಕೊಡ್ತಾ ಇರೋದು. ಸ್ವಲ್ಪ ಬಿಡಿ, ಅದು ಫ್ರೈ ಆಗಲಿ. ಅದು ಸೌಟ ಮಿಕ್ಸಿ ಜಾರ್ಗೆ ಹಾಕಿ ಬಿಡಿ ಅಲ್ಲಿ ಇಡಿ. ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಬಿಡಿ ಫ್ರೈ ಆಗಬೇಕು. ಆಯ್ತಾ? ನೋಡಿ, ಇದನ್ನ ನೋಡ್ಬಿಟ್ಟು ನೀವು ನಿಮ್ಮ ಮನೇಲಿ ನಿಮ್ಮ ಗಂಡಂದಿರ ಹತ್ರ ಮಾಡಿಸ್ಕೊಳ್ಳಿ. ಅವ್ರಿಗೆ ಮಾಡಿಸ್ಕೋಬೇಕು ಗಂಡಸ್ರ ಹತ್ರ ಅಡುಗೆ. ನಾವು ದಿನ ಮಾಡಲ್ವಾ, ಒಂದು ದಿವಸ ಮಾಡಿದ್ರೆ ಏನಾಗ್ಬಿಡುತ್ತೆ ರೀ? ಏನಾಗ್ಬಿಡುತ್ತೆ ಅಂತ ನಮ್ಗೆ ಗೊತ್ತು. ಏನು ಡೈಲಿ ಮಾಡಕ್ಕೆ ಹೇಳ್ತೀರ ಅದಕ್ಕೆ. ಒಂದು ಸರ್ತಿ ಒಂದು ಚಿತ್ರಾನ್ನ ಮಾಡಿದೆ. ಇವಾಗ ಚಿತ್ರಾನ್ನ ಮಾಡೋದು ನಾನು ಅದಕ್ಕೆ ಹೇಳ್ಬೇಡ. ಒಂದು ಸರ್ತಿ ಬಂದ್ಬಿಟ್ಟು ಇಷ್ಟು ದಿವಸಕ್ಕೆ ಇವತ್ತೇ ಮಾಡ್ತಾ ಇರೋದು. ಇಷ್ಟು ದಿವಸಕ್ಕೆ ಈ ಮನೆಗೆ ಬಂದ್ರೆ ಇದೆ ತಾನೆ ಫಸ್ಟ್. ಅದಕ್ಕೆ ಮೊನ್ನೆ ಮಾಡಿರ್ಲಿಲ್ವಾ? ಏನು ಮೊನ್ನೆ ನಾಳೆ ತರ ಮಾಡ್ಕೊಂಡಿದ್ದು. ಮಧ್ಯಾಹ್ನ ಮಾಡ್ಕೊಂಡಿದ್ದೆ ತಾನೆ ನೀನು? ಅವಾಗ ಹುಷಾರಿಲ್ಲ ಅಂತ ಮಾಡ್ಕೊಂಡಿದ್ದು. ಹುಷಾರಿಲ್ಲ ಅಂತ ಮಾಡ್ಕೊಂಡು ಈ ಹುಷಾರಿದೆ ಅಂತ ಮಾಡ್ಕೊಂಡು ವಿಷಯ ಅಲ್ಲ. ಇಷ್ಟು ದಿವಸಕ್ಕೆ ಫಸ್ಟ್ ತಾನೆ. ಹೌದು, ಇದೇ ಫಸ್ಟ್. ನಾನು ಚೆನ್ನಾಗಿರ್ಬೇಕಾದ್ರೆ ಇದೇ ತಾನೆ ಫಸ್ಟ್ ನೀವು ಮಾಡ್ತಾ ಇರೋದು. ನೀನು ಚೆನ್ನಾಗಿರ್ಬೇಕಾದ್ರೆ ನಾನೇ ಮಾಡ್ಬೋದು. ಯಾರು? ನಾವು. ನೀನೇ ಡುಮ್ಮ, ಹೊಟ್ಟೆ ಡುಮ್ಮ. ಅದೆಲ್ಲರಿಗೂ ಬರುತ್ತೆ ಅಲ್ಲ, ಕಾಮನ್ ಅದು. ಸಾಕು ಬಿಡತ್ತೆ, ಯಾಕೆ ನೋಡ್ತಾ ಇದ್ರೆ ಸ್ವಲ್ಪ ಫ್ರೈ ಆಗಕ್ ಬಿಡು. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮಿಕ್ಸ್ ಅಂದ್ರೆ ನಂಗೆ ಬೇಡ. ಮಿಕ್ಸ್ ನಾನು ಅಕ್ಕಿ ತಗೊಳ್ತೀನಿ. ಕಲ್ಲುಪ್ಪೆ ಯೂಸ್ ಮಾಡೋದು ನಾವು. ಕಲ್ಲುಪ್ಪು ಯೂಸ್ ಮಾಡಬೇಕು ಜಾಸ್ತಿ. ಗುಡ್ ಫಾರ್ ಹೆಲ್ತ್. ವಾಸ್ತು ಪ್ರಕಾರ ಒಳ್ಳೆಯದು, ಆರೋಗ್ಯ ಪ್ರಕಾರ ಒಳ್ಳೆಯದು. ಸೌತೆಕಾಯಿ ಇದ್ರೇ ತಿನ್ಬೇಕು ಅನಿಸ್ತಾ ಇರ್ತದೆ. ಸೌತೆಕಾಯಿ ಇದ್ರೇ ತಿನ್ಬೇಕು ಅನಿಸ್ತಾ ಇರ್ತದಲ್ಲ. ಯಾರಾದ್ರೂ ಕಟ್ ಮಾಡಿದ್ರೆ ತಿನ್ಬೇಕು ಅನ್ಸುತ್ತೆ. ಹೌದೌದು. ಸ್ವಂತ ಕಟ್ ಮಾಡ್ಕೊಂಡ್ಬಿಟ್ಟು ತಿನ್ನೋಕೆ ಅನ್ಸೋದಿಲ್ಲ. ಯಾರ ಕಟ್ ಮಾಡಿ ಕೊಟ್ಬಿಡ್ಬೇಕು. ಅವಾಗ ಹೋಗ್ತಾ ಬರ್ತಾ ಒಂದು ತೊಗೊಂಡು ತಿನ್ನೋದು. ರಾಮ್ ಸಿಯಾ ರಾಮ್ ಸಿಯಾ ರಾಮ್ ಸೀತಾರಾಮ್ ಸಿಯಾ ರಾಮ್ ಸೀತಾರಾಮ್. ಆಗ್ತಾ ಇದೆ. ಫ್ಲೇಮ್ ಜಾಸ್ತಿ ಮಾಡಲಾ? ಏನಿಲ್ಲ, ಆಗ್ತಾ ಇದೆ. ಅಕ್ಕಿ ಹಾಕ್ಲಾ?
ಅಕ್ಕಿ ಹಾಕ್ತಾ ಇದ್ದೀನಿ. ತುಂಬ ನೀರು ಜಾಸ್ತಿ ಹಾಕ್ಬೇಡ, ಇದಾಗುತ್ತೆ, ಹೊಡೆದೋಗುತ್ತೆ, ಉದ್ರಾಗಿರುತ್ತೆ. ಆಯ್ತು ಸರ್. ಅಕ್ಕಿ ತರ್ತಾ ಇದ್ದೀರಾ, ಕುಕ್ಕರ್ ಇಲ್ಲ. ನೀರು ಚಲ್ತಾ ಇಲ್ಲ. ಸುಮ್ಮನೆ ಅಪಾಲ ಬರ್ಸ್ಬೇಡ, ಸುಮ್ಮನೆ ಅಪಾಲ ಬರ್ಸ್ಬೇಡ. ಹ್ಞೂ ಒರೆಸ್ತಾರ ನೋಡಿ. ಎಷ್ಟು ಚೆಲ್ಲಿದ್ದೀರ. ನಾನು ಇಷ್ಟು ದಿವಸಕ್ಕೆ ಒಂದು ಅಕ್ಕಿ ಕಾಳು ಕೆಳಗೆ ಹಾಕಲ್ಲ ನೋಡಿ. ಎಷ್ಟು ಬರೀ ಮಿಕ್ಸ್ ಮಾಡಿ ಇದಕ್ಕೆ ಸೈಡಲ್ಲೆಲ್ಲ ಅಕ್ಕಿ. ಏನಾದ್ರು ಒಂದು ಹೇಳ್ಬೇಕಲ್ಲ, ಪರ್ಫೆಕ್ಟಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ. ಯಾರು? ನೀನು. ಅದೇ ಏನಾದ್ರು ಹೇಳಲೇಬೇಕಲ್ಲ. ಆವಾಗಿಂದ ವೇಟ್ ಮಾಡ್ತಾ ಇದ್ದ, ಏನು ಹೇಳೋಣ ಏನು ಇಷ್ಟು ಪರ್ಫೆಕ್ಟಾಗಿ ಇಷ್ಟು ನೀಟಾಗಿ ಮಾಡ್ತಿದ್ದಾರಲ್ಲ, ಏನಾದ್ರು ಒಂದು ಹೇಳ್ಬೇಕು. ಚಲ್ಬಾರ್ದಮ್ಮ ಅಕ್ಕಿ. ಅಕ್ಕಿ ದೇವ್ಸೋಣ. ನೀವೇಶ್ವರಿ ಎಲ್ಲ ಹಾಕ್ಬೇಕಾ? ಎಲ್ಲ ಹಾಕಿ. ಏನು ಹಿಂಗೆ ಗ್ರೀನ್ ಇದೆಯಲ್ಲ, ಪುದೀನ, ಮೆಂತ್ಯ, ಕೊತ್ತಂಬರಿ ಎಲ್ಲ. ಹಸಿಮೆಣಸಿನಕಾಯಿ ಹಾಕಿದ್ದೇನೆ. ಕಲರ್ ಹೆಂಗೆ ಬಂದಿದೆ ಅಷ್ಟೇ. ಕ್ಲೋಸ್ ಮಾಡೋದಾ? ಟೇಸ್ಟ್ ಮಾಡ್ಬೇಕು. ಅದು ಆದ್ಮೇಲೆ ಹೇಳೋಣ. ಮತ್ತೆ ಇಲ್ಲಿ ಇಟ್ಟು ತಟ್ಟೆ ಬರ್ತೀನಿ. ತಟ್ಟೆ ಇಟ್ಟಿದ್ನಲ್ಲ, ತಟ್ಟೆ ಇಟ್ಟಿರೋ ತೊಗೊಂಡೋಗ್ಬಿಟ್ಟು ಒಳಗಡೆ. ಬೀನ್ಸು, ಇದು ಬಟಾಣಿ ಖಾಲಿ ಆಯ್ತು. ಬಟಾಣಿ ಏನು ಪಲಾವು? ಬಟಾಣಿ ತಿಂತಾನೆ ಇಲ್ವಾ 3-4 ದಿವಸದಿಂದ. ಟೇಸ್ಟ್ ನೋಡು. ಫೋಫಚ್ ಸೇಮ್ ಅವಲಕ್ಕಿ ಪಲಾವ್ ಥರನೇ ಆಗಿದೆ. ನಮ್ದೆಲ್ಲ ಅಡುಗೆ ಫಸ್ಟ್ ಸ್ಟಾರ್ಟ್ ಮಾಡೋದು, ಲಾಸ್ಟಲ್ಲಿ ಏನು ಬರುತ್ತೋ ಅದೇ ಅಡುಗೆ. ಚೆನ್ನಾಗಿಲ್ಲ? ಖಾರ ಹಾಕ್ಬೇಕಾ? ಬೇಡ, ನಿಂಬೆಹಣ್ಣು ಒಂದು ಹಾಕಿದ್ರೆ ಸ್ವಲ್ಪ. ನಿಂಬೆಹಣ್ಣು ಒಂದು ತಗೊಂಡು ಹೋಗಿ. ಗುಡ್ ಬೈ. ಕಟ್ ಮಾಡಿ ನಿಂಬೆಹಣ್ಣು ಕಟ್ ಮಾಡೋದು ಒಂದು ಕಲೆ ಗೊತ್ತಾ? ಗೊತ್ತಿಲ್ಲ. ಈ ಥರ ನಿಂಬೆಹಣ್ಣು ಕಟ್ ಮಾಡಬೇಕು, ಇದು ಒಂದು ಕಲೆನೇ. ಇಲ್ಲ ಹಂಗೆ ನಿಂಬೆಹಣ್ಣು ಹಿಂಡಾಯ್ತು. ಚಾಕು ಕೊಡಿ. ಇವಾಗ ಮೊಸರು ಬಜ್ಜಿಗೆ ಮೊಸರನ್ನು ಸೇರಿಸಲಾಗಿದೆ. ಸಾಕು, ನೀರು ಹಾಕೊಳ್ಳಿ ಸ್ವಲ್ಪ. ಅದರಲ್ಲಿ ಹಾಕೋತೀನಿ ಮೊಸರು ಪ್ಯಾಕೆಟಲ್ಲಿ ನೀರು ಹಾಕೋಮ್ಮ.
ಕುಡಿಕತೆ ಹಾಕೋದಕ್ಕೆ ಬೇಡ ಶಿಲ್ಕು. ಗಟ್ಟಿ ಆಗುತ್ತೆ. ಉಪ್ಪು ಹಾಕಿ ನೀರು ಬೆಳೆಯುತ್ತೆ. ನೀರನ್ನು ಮಿಕ್ಸ್ ಮಾಡಿ. ಕಲ್ಲು ಬೇಡ, ವಾಯು ಮಿಕ್ಸ್ ಆಗ್ತಾ ಇದೆ, ಬಿಡುತ್ತೆ ನೀರು. ಹೇಳಬೇಡ, ಕಲ್ಲು ಬಾಯಲ್ಲಿ ಸಿಗುತ್ತೆ. ಲಾಸ್ಟ್ ಟೈಮ್ ಹೇಳಿ ಸ್ವಲ್ಪ ಹಾಕೊಂಡ್ಮೇಲೆ ಸಾಕು 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 ಹಾಕ್ಬಿಡಿ ಅಲ್ಲ. ಇದು ತಿರುಗಿಸ್ಬಿಡಿ. ಆಯ್ತಾ? ನಾನೊಂದ್ಸತಿ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಬರುತ್ತೆ. ಇಷ್ಟೊತ್ತರ ಮಾಡಿದ್ದು ನೀವು ಕಾಫಿ ಇಷ್ಟು ಬಿಸಿ ನಾನು ಹಾಕೋತೀನಿ. ಹಾಕೋತೀಯ ಕೈ? ನೀನು ನಾವು ಹಾಕೋತೀವಿ ಬಿಡಿ. ಹಂಗೆ ನಾನು ಮಾಡೋದು ಹಂಗೆ ಮಾಡ್ಬೇಕಂತ ಹೇಳೋದಕ್ಕೋಸ್ಕರ ಇದೊಂದು ಕ್ಲಾಸ್ ತೊಗೊಂಡಿದ್ದೀನಿ. ಪ್ಲೀಸ್ ಪ್ಲೀಸ್ ಹಿಂಗೆ ಮಾಡ್ಬೇಕಂತ. ಏನು ಕಮ್ಮಿ ಇದಾಗೋದಿಲ್ಲ. ನೋಡು ಸಾಕು ಎಷ್ಟು. ಸೊ ಧನಿಯಾ ಪೌಡರ್ ಹಾಕಿ ಸ್ವಲ್ಪ ಖಾರ, ಮೊಸರು ಬಜ್ಜಿಗೆ ಲೈಟಾಗಿ ಇಷ್ಟು ಖಾರ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಅವಾಗ ಇದಕ್ಕೆ ಟೇಸ್ಟ್. ಕುಳ್ಕೊಂತೀನಿ. ಮೊಸರು ಬಜ್ಜಿ ಉದಿಸಿ ಸೊ ಅಲ್ಲಿಗೆ ಪಲಾವ್ದು ಕಾರ್ಯಕ್ರಮ ಮುಗಿದಂಗಾಯ್ತು. ನೆಕ್ಸ್ಟ್ ಏನಿದ್ರು ಬ್ಯಾಟಿಂಗ್. ಮಗು ಬಂದಿದ್ರೆ ಬೇಗ. ನಮ್ಮ ಅಷ್ಟಗೆ ಫುಲ್ ಡೇ ಸ್ಕೂಲ್ ಇಟ್ಬಿಟ್ಟಿದ್ದಾರೆ ನೋಡಿ. ಇವತ್ತು ಶನಿವಾರ ಪಾಪ ಬೇಜಾರಾಗುತ್ತೆ. ಇಲ್ಲಾಂದರೆ ಇಷ್ಟೊತ್ತಿಗೆ ಮನೆಗೆ ಬಂದಿರೋ. ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ ಅನ್ಸುತ್ತೆ. ಅದಕ್ಕೆ ಮಸಾಲೆ ಬತ್ತಿ ಇದೆ ಅಲ್ಲ, ಸೌತೆಕಾಯಿ ಕಟ್ ಮಾಡ್ತಾ ಇದ್ದಾರೆ ನೆನ್ಸ್ಕೊಳ್ಳೋ. ಮೊಸರು ಬಜ್ಜಿಯಲ್ಲಿ ಸೌತೆಕಾಯಿ ಇರಲಿ. ಸೌತೆಕಾಯಿ ಬೇಗ ಬೆಳೀತು, ಕಡಿಮೆ ಮಾಡ್ಬೋದು. ಅದಕ್ಕೆ ಹೊರಗಡೆನೆ ಇಡ್ತೀನಿ. ಬೇಡ ಅಂತ ಇದೆ. ನಾನು ಸೌತೆಕಾಯಿ ಬೇಡ ಅಂತೀನಿ. ಕುಕ್ಕರ್ ಬಿಸಿಲಲ್ಲಿ ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆಯ್ತು, ಪಲಾವ್ ಆಯ್ತು. ಪಲಾವ್ ಆಯ್ತಾ? ನಾನು ಮಾಡಿದ ಪಲಾವ್ ಆಯ್ತಾ? ಸ್ವಂತ ಕೈಯಿಂದ ಮಾಡಿದ ಪಲಾವ್ ಆಯ್ತಾ? ಎಲ್ಲರೂ ಸ್ವಂತ ಕೈಯಿಂದಾನೆ ಮಾಡೋದು. ಇನ್ನೇನು ಬಾಡಿಗೆ ಕೈ ತಗೊಂಡು ಮಾಡ್ತಾರೆ. ಕೃತಜ್ಞರು ಏನಂತೆ? ಕೃತಜ್ಞರು. ಸೊ ನೋಡಿ, ಈಗ ಆಗಿದೆ ಪಲಾವ್. ಬಿಡಿ ಬಿಡಿ ಆಗಿದೆ. ನಿನ್ಗೆ ಯಾಕೆ ಕಷ್ಟ? ಇರಿ ಒಂದ್ಸಲ ಮಿಕ್ಸ್ ಮಾಡಿ ಮೇಲೆ ತೆಗಿರಿ. ಅಬೇ ಹೊಡಿ.
ನಿನ್ಗೆ ಯಾಕೆ ಕಷ್ಟ ತಡೆ ತಗೊಂಡ್ಬಂದ್ಬಿಡಿ. ನಿಜ ಸುಮ್ಮನೆ ತೊಂದರೆ ಆಗ್ತದೆ, ಯಾರಿಗೂ ತೊಂದರೆ ಕೊಡಬಾರ್ದು. ಇವತ್ತೇ ಅವ್ರ ತಟ್ಟೆ ಕೂಡ ತಂದಿರೋದು, ಇಲ್ಲಾಂದ್ರೆ ನಾನು ತಗೊಂಡು ಕೊಟ್ಟು ನೀರು ಕೊಟ್ಟು ಏನು ಹೇಳಿದ್ರು ಕೂಡ ನಾನು ಕೇಳಲ್ಲ. ಈಗ ಹಸುವಾಗ್ತಾ ಇದೆ, ಅದಕ್ಕೆ ತಾನೇ. ಸಾಕು ಸಾಕು. ಫಲಾಣ ಇವತ್ತು ತಗೋಬೇಕು. ಮೊಸರು ಬಜ್ಜಿ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ಮಿಕ್ಸ್ ಮಾಡಿಕೊಂಡು ಬಿಸಿ ರೀ. ಹೆಂಗಿದೆ? ನೀವೇನು ಸಿಹಿ ಕೈ ಚಂದ್ರುನಾ? ನಾನು ಒಂದು ಸಿಹಿ ರವಿಚಂದ್ರ. ಹೋಗ್ತೀನಿ ಆರಾಮಾಗಿ. ಸೊ ಈಗ ಅಷ್ಟೇ ಲೈವ್ ಮುಗಿಸ್ದೆ. ಲೈವ್ ವಿಡಿಯೋ ಎಲ್ಲ ಪೂರ್ತಿ ನೋಡಿ ಮತ್ತು ಮಧ್ಯಾಹ್ನ ಪಲಾವ್ ಮಾಡಿದ್ದು. ಆಮೇಲೆ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ, ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಜಸ್ಟ್ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಊಟ ಎಲ್ಲ ಆಯಿತು ನಮ್ಮದು, ಪಲಾವೇ ಊಟ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ದಯವಿಟ್ಟು ನನ್ನ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್, ಟೇಕ್ ಕೇರ್.